ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಮತ್ತೆ ರಿಮೂವ್ ಅಕೌಂಟ್ ಅಂತ ಇದೆ. ಓಕೆ, ನಿಮ್ಮ ಮೊಬೈಲ್ನಲ್ಲಿ ತುಂಬಾ ಜಿಮೇಲ್ ಅಕೌಂಟ್ ಅಥವಾ ಗೂಗಲ್ ಅಕೌಂಟ್ ಇರುತ್ತೆ. ಸೊ ಅದು ಬೇಡವಾದರೆ ಯಾವ ರೀತಿ ಅದನ್ನು ರಿಮೂವ್ ಮಾಡೋದಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನಾನು ಪರ್ಮನೆಂಟಾಗಿ ಯಾವ ರೀತಿ ಡಿಲೀಟ್ ಮಾಡೋದಂತೂ ಕೂಡ ಒಂದು ವೀಡಿಯೋ ಮಾಡಿದ್ದೆ. ಸೊ ಆ ಒಂದು ವೀಡಿಯೋದ ಲಿಂಕ್ ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ನೀವು ಹೋಗಿ ನೋಡ್ಬೋದು ಆ ಒಂದು ವೀಡಿಯೋವನ್ನು. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಯಾವ ರೀತಿ ರಿಮೂವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ರಿಮೂವ್ ಮಾಡೋದ್ರಿಂದ ನೀವು ಬೇಕಾದಾಗ ಆ ಒಂದು ಜಿಮೇಲ್ ಅಕೌಂಟನ್ನು ಮತ್ತೆ ಲಾಗಿನನ್ನು ಮಾಡ್ಬೋದು. ಹಾಯ್, ನಾನು ತುಳಸಿದಾಸ್ ಟೆಕ್ ಇನ್ ಸೆಗಿನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಬನ್ನಿ, ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೇನೆ. ಸೊ ಓಕೆ, ಇವಾಗ ನೋಡ್ಬೋದು ಸ್ಕ್ರೀನ್ ಮೇಲೆ. ಸೊ ಇವಾಗ ನಾನು ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ನಿಮ್ಮ ಮೊಬೈಲ್ನಲ್ಲಿರುವ ನೀವು ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಬಿಟ್ಟು ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ನೋಡ್ಬೋದು ಅಲ್ಲಿ ಯೂಸರ್ಸ್ ಆ್ಯಂಡ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಆ ಒಂದು ಆಪ್ಷನ್ ಎಲ್ಲಿ ಬೇಕಾದರೂ ಇರ್ಬೋದು. ಸೊ ಅದು ಎಲ್ಲಿರುತ್ತೆ ಅಂತಂದರೆ ಯೂಸರ್ ಆ್ಯಂಡ್ ಅಕೌಂಟ್ಸ್ ಅನ್ನೋ ಒಂದು ಆಪ್ಷನ್ನಲ್ಲಿ ಬರುತ್ತೆ. ಸೊ ಓಕೆ, ನಾನು ಆ ಒಂದು ಆಪ್ಷನ್ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇವಾಗ ನಾವು ನೋಡ್ಬೋದು ನಮಗೆ ಗೂಗಲ್ ಅನ್ನೋ ಒಂದು ಆಪ್ಷನ್ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಇರುತ್ತೆ ಜಿಮೇಲ್ ಅಕೌಂಟ್, ಜಿಮೇಲ್ ಐ ಡಿ ಇರುತ್ತೆ. ಸೊ ಇವಾಗ ನೋಡ್ಬೋದು ನಾನು ಅಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಸೊ ಕ್ಲಿಕ್ ಮಾಡಿದಾಗ ನಮಗೆ ನೋಡ್ಬೋದು ನಾವು ಕ್ರಿಯೇಟ್ ಮಾಡಿರುವಂಥ ಒಂದಿಷ್ಟು ಜಿಮೇಲ್ ಅಕೌಂಟ್ ನಮಗೆ ಇಲ್ಲಿ ಬರ್ತಾ ಇರುತ್ತೆ. ಜಿಮೇಲ್ ಐ ಡಿ, ಗೂಗಲ್ ಐ ಡಿ ಬರ್ತಾ ಇರುತ್ತೆ. ಸೊ ಇವಾಗ ನಮಗೆ ಯಾವುದು ಬೇಡವಾಗಿರುತ್ತೆ ನಾವು ಅದನ್ನು ರಿಮೂವ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ತುಂಬಾ ಜಿಮೇಲ್ ಅಕೌಂಟ್ ಇದೆ ನನ್ನ ಮೊಬೈಲ್ನಲ್ಲಿ. ಸೊ ಇವಾಗ ನಾನು ಬೇಡವಾದ ಜಿಮೇಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಯಾವುದನ್ನು ರಿಮೂವ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಆ ಒಂದು ಜಿಮೇಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಓಕೆ, ಇವಾಗ ನೋಡ್ಬೋದು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೆಲೆಕ್ಟ್ ಮಾಡಿಬಿಟ್ಟು ನೋಡ್ಬೋದು ಇವಾಗ 3 ಡಾಟ್ ಕಾಣಿಸ್ತಿದೆ ಅಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇವಾಗ ನೋಡೋದು ರಿಮೂವ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಮತ್ತೆ ರಿಮೂವ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇವಾಗ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಇವಾಗ ಜಿಮೇಲ್ ಅಕೌಂಟ್ ಕಂಪ್ಲೀಟಾಗಿ ರಿಮೂವ್ ಆಗಿದೆ. ಸೊ ಇವಾಗ ಅದು ನಮಗೆ ಎಲ್ಲಿಯೂ ಕೂಡ ತೋರಿಸ್ತಾ ಇರಲ್ಲ. ಸೊ ಬೇಕಾದರೆ ನೀವು ಮತ್ತೆ ಅದನ್ನು ಲಾಗಿನನ್ನು ಮಾಡ್ಕೊಳ್ಬೋದು. ಓಕೆ, ಸೊ ಈ ರೀತಿಗೆ ನಾವು ಜಿಮೇಲ್ ಅಕೌಂಟನ್ನು ಅಥವಾ ಜಿಮೇಲ್ ಐ ಡಿ, ಗೂಗಲ್ ಅಕೌಂಟನ್ನು ರಿಮೂವ್ ಮಾಡ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ. ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.